ಇವತ್ತು ಒಂದು ಹೆಲ್ದಿ ಆದಂಥ ಟೇಸ್ಟಿ ಆದಂಥ ಅತಿ ಕಡಿಮೆ ತರಕಾರಿಗಳನ್ನು ಬಳಸಿ ಪಲಾವನ್ನು ಮಾಡೋಣ ಬನ್ನಿ. ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇದು ನಾನು ಕಾರ್ನ್ ಒಂದು ಬೌಲು ಮತ್ತು ಒಂದು ಪನ್ನೀರ್ ಒಂದು ಬೌಲು ಮತ್ತು ಗ್ರೀನ್ ಪೀಸು ಒಂದು ಬೌಲು ಅದನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೆಟೊ, ಇಷ್ಟನ್ನೇ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟೇ ತರಕಾರಿ, ಜಾಸ್ತಿ ಏನು ಬೇಕಾಗಲ್ಲ, ಆದರೆ ತುಂಬ ಟೇಸ್ಟಿ ಮತ್ತು ತುಂಬ ಹೆಲ್ದಿ ಆಗುವಂಥದ್ದು. ಆಮೇಲೆ ಮಸಾಲೆಗೆ ಇಲ್ಲಿ ನಾನು ಒಂದು 2 ಎಲೆ, ಇದು ಪಲಾವ್ ಎಲೆ, ಮತ್ತೊಂದು ಸ್ವಲ್ಪ ಮಸಾಲೆ, ಲವಂಗ, ದಾಲ್ಚಿನ್ನಿ ಮತ್ತು ಜಾಯಿಪತ್ರೆ, ಇವೆಲ್ಲ ಸ್ವಲ್ಪನೇ ತೊಗೊಂಡಿಟ್ಕೊಂಡಿದ್ದೀನಿ. ಆಮೇಲೆ ಇದು ಕಾಳುಮೆಣಸು ಒಂದು 2-3 ಅಷ್ಟೇ, ಜಾಸ್ತಿ ಏನೂ ಅದರಲ್ಲಿಲ್ಲ. ಇಲಾಯ್ಚಿ, ದೊಡ್ಡ ಇಲಾಯ್ಚಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಮಸಾಲೆ ರುಬ್ಬಲಿಕ್ಕೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿ, ಇಷ್ಟೇ. ಕಾಜು ಆಪ್ಷನಲ್ಲು, ನಿಮಗೆ ಬೇಕು ಅನಿಸಿದರೆ ಹಾಕ್ಬೋದು. ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ತೊಗೊಂಡಿದ್ದೀನಿ ಅಷ್ಟೇ. ರಿಚ್ನೆಸ್ ಕೊಡುತ್ತೆ, ಮತ್ತೇನೂ ಇಲ್ಲ. ಕಾಜು ಹಾಕಲೇಬೇಕು ಅಂತ ಏನಿಲ್ಲ. ಒಂದು ಪಾತ್ರೆಯಲ್ಲಿ ನಾನು ಮೊದಲೇ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಈ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ತರಕಾರಿಗಳನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ಕಾರ್ನು, ಹಸಿಮೆಣಸಿನ್ಕಾಯಿ ಎಲ್ಲ, ಮಟರ್ ಅಂದರೆ ಗ್ರೀನ್ ಪೀಸು ಮತ್ತು ಟೊಮೆಟೊ, ಈರುಳ್ಳಿ ಮತ್ತು ಪನ್ನೀರ್, ಇವುಗಳನ್ನೆಲ್ಲ ಹಾಕಿ ಸ್ವಲ್ಪ ಕರಿಬೇವು, ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಈಸಿ ಮತ್ತು ತುಂಬ ಚೆನ್ನಾಗಿರುತ್ತೆ. ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ನಾನು ಹೀಗೆ ಪಾತ್ರೆಯಲ್ಲಿ, ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಪಲಾವ್ ಎಲೆನ ಫಸ್ಟ್ ಹಾಕಬೇಕಿತ್ತು, ನಾನು ಆಮೇಲೆ ಹಾಕಿದೆ. ಸ್ವಲ್ಪ ಅದು ಮರ್ತುಬಿಟ್ಟಿದ್ದೆ. ಈಗ ಅರಿಶಿನನೂ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ತುಂಬ ಹೊತ್ತೇನು ಇದನ್ನು ಬಾಯ್ಲ್ ಮಾಡೋದು ಬೇಕಾಗಲ್ಲ, ಯಾಕೆಂದರೆ ಆಲ್ರೆಡಿ ಇದು ಆಮೇಲೆ ಬೆಂದೋಗ್ಬಿಡುತ್ತೆ, ಎಲ್ಲ ಸಾಫ್ಟ್ ಇದೆಯಲ್ವ, ಪನ್ನೀರೆಲ್ಲ ಜಾಸ್ತಿ ಗಂಜಿ ಥರ ಆಗಿಬಿಡುತ್ತೆ. ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಏನಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಗೋಡಂಬಿನೂ ಹಾಕ್ತಾಯಿದ್ದೀನಿ. ಗೋಡಂಬಿ ಅದೇ ಹೇಳಿದ ಹಾಗೆ, ಅದು ನಿಮ್ಗೆ ಇಷ್ಟ ಇದ್ದರೆ ಹಾಕಬೇಕು ಅನಿಸಿದರೆ ಮನೇಲಿದ್ದರೆ ಹಾಕ್ಬೋದು, ಅಂತ ಹಾಕಲೇಬೇಕು ಅಂತ ಏನಿಲ್ಲ. ನಾನು ಚೆನ್ನಾಗಿ ಅನಿಸುತ್ತೆ ಅಂತ ಹಾಕ್ತೀನಿ ಅಷ್ಟೇ. ರುಚಿಗೆ ತಕ್ಕಷ್ಟು ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ತರಕಾರಿಗೆಲ್ಲ ಉಪ್ಪು ಸೇರಿಕೊಳ್ಳಿ ಅಂತ. ಒಂದು 2.5-3 ಲೋಟದ ಒಳಗಡೆ ನೀರು ಹಾಕಿದ್ದೀನಿ. ಆಮೇಲೆ ಇಲ್ಲಿ ನಾನು ಫಸ್ಟೇ ಈ ಗ್ಲಾಸಲ್ಲಿ, ಯಾವ ಗ್ಲಾಸಲ್ಲಿ ನೀರು ಹಾಕಿದ್ದೀನಲ್ಲ ಅದೇ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಇದು 3-4 ಜನಕ್ಕೆ ಆರಾಮಾಗಿ ಇದು ಬರುತ್ತೆ, ಇವು ಪಲಾವು. ಅದಾದಮೇಲೆ ಇದಕ್ಕೆ ನಾನು ಸುಮಾರು ಮತ್ತೆ 2 ಗ್ಲಾಸ್ ನೀರು ಸೇರಿಸಾಗಿದ್ದೀನಿ. ಫಸ್ಟ್ 1 ಗ್ಲಾಸ್ ಆಗೋಷ್ಟಿತ್ತು, ಆಲ್ಮೋಸ್ಟ್ 3 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ನಿಮಗೆ ಯಾವ ಥರ ನೀವು ಮಾಡ್ತೀರಾ ಅಂದ್ಕೊಂಡು, ನೀವು ಕುಕ್ಕರಲ್ಲಿ ಮಾಡ್ತೀರಾ ಅಂದರೆ ಕುಕ್ಕರ್ ಸೀಟಿ 2-3 ಸೀಟಿ ಹಾಕಿಸಿ. ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಹೀಗೆ ಬೇಯಿಸ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ, ನೀವು ಗಮನಿಸಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಪಾತ್ರೆನ ಸ್ವಲ್ಪ ಲಿಡ್ ಹೀಗೆ ಮುಚ್ಚಿಟ್ಟು ಮಧ್ಯ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗೇ ಆಗಿತ್ತು. ಕಾರ್ನೆಲ್ಲ ಎಷ್ಟು ಚೆನ್ನಾಗಿ ಬೆಂದಿತ್ತು ಗೊತ್ತಾ, ಭಾಳ ಚೆನ್ನಾಗಾಗಿತ್ತು. ಕಾಜು, ಕಾರ್ನು, ಪನ್ನೀರೆಲ್ಲ ಹಾಕಿದ್ದಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಇಲ್ಲಿ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇರ್ಬೋದು ಫ್ಯಾನಿಂದು, ಯಾಕೆಂದರೆ ತುಂಬ ಸೆಕೆ ಅಂತ ಫ್ಯಾನ್ ಹಾಕ್ಕೊಂಡಿದ್ದೆ. ಸೊ ನಿಮಗೆ ಸ್ವಲ್ಪ ಕೇಳ್ತಾ ಇರ್ಬೋದು ಅದರ ಸೌಂಡು, ಒಂಥರ ಗಲಾಟೆ ಅನ್ನಿಸ್ತಾ ಇರ್ಬೋದು. ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಲಾಸ್ಟಲ್ಲಿ ಎಲ್ಲದೂ ಆದಮೇಲೆ ನಾನು ಸ್ವಲ್ಪ ಒಂದು ನಿಂಬೆಹಣ್ಣನ್ನು ಹಿಂಡಿ ರಸ ಹಾಕ್ತಾಯಿದ್ದೀನಿ, ಇನ್ನೂ ಟೇಸ್ಟ್ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಬೆಳಗ್ಗೆ ಸುಮಾರು 10-10:30 ಮಾಡಿದ್ದೆ ನಾನು. ಆಮೇಲೆ ಇದು ಊಟ ಮಾಡುವಾಗ ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು, ಅಂದರೆ 12-12:30 ಟೈಮ್ ಆಗಿಬಿಟ್ಟಿತ್ತು. ಸ್ವಲ್ಪ ಬಿಸಿ ಇದ್ದಾಗ ನನಗೆ ಅವಾಗ ಆಗಲೇ ಇಲ್ಲ ಇದನ್ನು ತೋರಿಸ್ಲಿಕ್ಕೆ. ಸ್ವಲ್ಪ ಲೇಟ್ ಆಯಿತು, 2 ತಾಸು ಆಗಿಬಿಟ್ಟಿತ್ತು ಮಾಡಿಟ್ಟು. ನೋಡಿ ಚೆನ್ನಾಗಾಗಿತ್ತು ಗೊತ್ತಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.